ಚನ್ನಸಂದ್ರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪಿಡಿಒ ನೇಮಕಕ್ಕೆ ಸಂಸದ ಮಲ್ಲೇಶ್ ಬಾಬುಗೆ ಗ್ರಾಮಸ್ಥರ ಮನವಿ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಚನ್ನಸಂದ್ರ ಗ್ರಾಮದಲ್ಲಿ ಮಹಾದ್ವಾರ ಸ್ಥಾಪನೆ. ಸಂಸದರ ನಿಧಿಯಿಂದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಅವರ ನಿಧಿಯಿಂದ ನಿರ್ಮಿಸಲಾದ ಹೈಮಾಸ್ಕ್ ದೀಪ ಉದ್ಘಾಟನೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ಭಾನುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಕಳೆದ ಸುಮಾರು 2 ವರ್ಷಗಳಿಂದ ಚನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಡೆಪ್ಯುಟೇಷನ್ ಪಿಡಿಒ ಕಾರ್ಯನಿರ್ವಹಿಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಹಲವು ಆಡಳಿತಾತ್ಮಕ ತೊಂದರೆಗಳು ಉಂಟಾಗುತ್ತಿವೆ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಅವರಿಗೆ ಮನವಿ ಮಾಡಿದರು. ಈ ಕುರಿತು ಮಾತನಾಡಿದ ಸಂಸದರು, ಗ್ರಾಮಸ್ಥರು ಒಟ್ಟಾಗಿದ್ದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ. ಪಂಚಾಯಿತಿಗೆ ಶಾಶ್ವತ ಪಿಡಿಒ ನೇಮಕ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಕೆಂಪೇಗೌಡ ಜಯಂತಿಯನ್ನು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಆಚರಿಸುವುದು ಸಮಾಜಕ್ಕೆ ಮಾದರಿಯಾಗಿದೆ. ನಾವು ರಾಜಕೀಯವನ್ನು ಜನಸೇವೆಯ ಸಾಧನವಾಗಿ ನೋಡುತ್ತೇವೆ. ಗೆಲುವು ಸೋಲು ಮುಖ್ಯವಲ್ಲ, ಜನಸೇವೆ ಮುಖ್ಯ. ಹಣಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ, ಜನರ ಸೇವೆಗೆ ಸದಾ ಸಿದ್ಧ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಎಲ್ಜಿ ಫೌಂಡೇಶನ್ ಅಧ್ಯಕ್ಷ ಕರುಣಾಮಯಿ ಲಕ್ಷ್ಮಣಗೌಡ ಅವರಿಗೆ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ವಿದ್ಯಾರ್ಥಿನಿಗೆ ಶೈಕ್ಷಣಿಕ ನೆರವಿನ ಬೇಡಿಕೆ ಮುಂದಿಟ್ಟರು. ಅಗತ್ಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚನ್ನಸಂದ್ರ ಲೋಕೇಶ್ ಅವರು 2 ಹೈಮಾಸ್ಕ್ ದೀಪಗಳು ಹಾಗೂ ಗ್ರಾಮದ ಮಹಾದ್ವಾರ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕ ಒಕ್ಕಲೇರಿ ರಾಮು, ಪಟ್ಟಣ ಪಂಚಾಯಿತಿ ಸದಸ್ಯ ಲೋಕೇಶ್ ಮರಿಯಪ್ಪ, ರವಿ, ರಮೇಶ್, ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷ ಗಿರೀಶ್, ಮುಖಂಡರಾದ ಕ್ಯಾಲ್ನೂರು ಸುರೇಶ್, ನವೀನ್, ಲೋಕೇಶ್, ಕಡಗಟ್ಟೂರು ಚಂದ್ರಪ್ಪ, ಕಾಮಂಡಹಳ್ಳಿ ಸುರೇಶ್, ಬೀಚಗೊಂಡಹಳ್ಳಿ ರಾಮೇಗೌಡ, ಕಾಡಹಳ್ಳಿ ಮಂಜುನಾಥ್, ಮುನಿಶಾಮಿಗೌಡ, ಅಮ್ಮನಲ್ಲೂರು ರಮೇಶ್, ಚಾಕರಸನಹಳ್ಳಿ ಅಂಜಿನಪ್ಪ, ಮಡಿವಾಳ ಸುರೇಂದ್ರ, ಮಲ್ಲಸಂದ್ರ ರಾಘವೇಂದ್ರ, ಹುಲ್ಲಂಕಲ್ ಚೆನ್ನಾರೆಡ್ಡಿ, ಛತ್ರಕೋಡಹಳ್ಳಿ ಕುಮಾರ್, ಜಯನಗರ ಕಾರ್ತಿಕ್, ಪಾಡಿಗೇನಹಳ್ಳಿ ಮಧು, ಟಿಪಿ ನಾರಾಯಣಸ್ವಾಮಿ, ದಾಸಪ್ಪ, ಮುನಿಯಪ್ಪ, ಮುನಿಶಾಮಿರೆಡ್ಡಿ, ರಾಮಣ್ಣ, ಎಚ್ ವೆಂಕಟೇಶ್, ನಿಸಾರ್ ಅಹಮದ್, ರಾಮಕೃಷ್ಣಪ್ಪ, ಮುನ್ರಾಜು, ಅಂಜಿನಪ್ಪ, ನಾಗೇಶ್ ಮತ್ತು ಗ್ರಾಮಸ್ಥರು, ಜೆಡಿಎಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. اللهم صل على محمد وعلى ال محمد في الآخر كلامنا ربنا آتنا في الدنيا حسنة وفي الآخرة حسنة وقنا عذاب النار ربي اجعلني مقيم الصلاة ومن ذريتي ربنا تقبل دعاء لا إله إلا أنت سبحانك إني كنت من الظالمين اللهم اهدنا الصراط المستقيم اللهم اهدنا الصراط المستقيم صراط الذين أنعمت عليهم من النبيين والصديقين والشهداء والصالحين وحسن أولئك رفيقا وحسن أولئك رفيقا يا ربي لك الحمد كما ينبغي لجلال وجهك وعظيم سلطانه سبحان الله بحمده عدد خلقه ورضا نفسه وزينة عرشه بمداد كلماته اللهم آتي أفضل ما تؤتي عبادك الصالحين منزول بك كل حاجة منزول بك قد مسلمانوں کے گناہوں کو معاف فرما یا اللہ خصوصاً اس محلہ بستی کے اندر یا اللہ ہدایت کے فیصلے فرما یا اللہ امن کے فیصلے فرما یا اللہ اس ملک کے اندر اے اللہ اس ملک کے اندر امن کے فیصلے فرما اے اللہ بھائی چارگی کے فیصلے فرما محبت کے فیصلے فرما اے اللہ سبھی مل کر اے اللہ اس مقصد میں آگے بڑھ کر چل کر حصہ لینے کی توفیق عطا فرما اے اللہ ہمارے گاؤں کے اندر اے اللہ بہت سارے مہمان آئے ہیں اے اللہ ان کی قدردانی کرنے کی توفیق ہدایت عطا فرما اے اللہ ان کی عزت کرنے کی توفیق ہدایت عطا فرما اے اللہ ان کے نقش قدم پر چلنے کی توفیق ہدایت عطا فرما یا اللہ ہمارے گاؤں کے اندر کام ہو رہا ہے اے اللہ اس کام کو قبول فرما اس کام کو قبول فرما اے اللہ روڈوں کا کام اے اللہ مہروں کا کام لائٹوں کا کام یا اللہ سب مل کر کر رہے ہیں اے اللہ اسے قبول فرما اے اللہ اسے تجھے راضی کرنے کو ایسے کر رہے ہیں اے اللہ لوگوں کو دکھانے سے نام و نمرود سے پوری حفاظت فرما اے اللہ ہمارا ಅಣ್ಣ ಬಾಯ್ತೀನಿ ಹಿಡಿದ ನೀವು ಊರವ್ರು ನೀವು ಸ್ವಲ್ಪ ಅಭಿವೃದ್ಧಿ ಅಗಲ ಮಾಡ್ಕೊಳ್ಳೋಣ ಒಂಚೂರು ಅಪ್ಪ ನೀನು ಏನಪ್ಪ ನೀನು ಈ ಕಡೆ